ರೈತ ಬಂಧುಗಳೇ, ಗ್ರಾಹಕರೇ, ಇದೇ ಏಪ್ರಿಲ್ 12, 13, 14ರಂದು ರಾಜರಾಜೇಶ್ವರಿ ನಗರದ ಮುನಿವೆಂಕಟಯ್ಯ ನಗರಸಭಾ ಬಯಲು ರಂಗಮಂದಿರದಲ್ಲಿ ರೈತರಿಂದ ನೇರ ಗ್ರಾಹಕರಿಗೆ ಎಲ್ಲಾ ಬಗೆಯ ತರಕಾರಿಗಳನ್ನ ರೈತರು ಬೆಳೆದಂಥದ್ದನ್ನ ತಗೊಂಡ್ ಬಂದು ನೇರವಾಗಿ ಗ್ರಾಹಕರಿಗೆ ಕೊಡುವಂಥದ್ದು, ಮಧ್ಯವರ್ತಿಗಳನ್ನ ತಪ್ಪಿಸಿ ಅವರಿಗೆ ಹೋಗುವಂತಹ ಎಲ್ಲ ಅವರು ಏನು ಮೋಸ ಮಾಡ್ತಾರೆ, ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ ಅನ್ನೋಂಥದ್ದು ಬಹಳಷ್ಟು ಇದೆ. ಇವತ್ತಿನ ದಿವಸ ಎಲ್ಲರೂ ಆತರ ಇರಲ್ಲ, ಕೆಲವರು ಒಳ್ಳೆಯವರು ಇದ್ದಾರೆ. ಆದರೆ ಈಗ ಎಲ್ಲ ಬೆಲೆಗಳು ಏನು ನಮ್ಮ ತರಕಾರಿ ಬೆಲೆಗಳು, ಆ ಒಂದು ರೈತರು ಬೆಳೆಯುವಂತ ಬೆಳೆಗಳಿಗೆ ಬೆಲೆ ಕಡಿಮೆ ಇರೋದ್ರಿಂದ ಸೊ ನಮ್ಗೆ ನೇರವಾಗಿ ಗ್ರಾಹಕರಿಗೆ ಕೊಟ್ರೆ ಸ್ವಲ್ಪ ಆದಾಯ ಜಾಸ್ತಿ ಆಗತ್ತೆ, ಕಷ್ಟಪಟ್ಟಂತ ರೈತರಿಗೆ ಸಹಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಏನಾಗ 80ರ ದಶಕದಲ್ಲಿ ತಾವು ಕೇಳಿರ್ಬೋದು, ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರು ರೈತರ ಧ್ವನಿಯಾಗಿದ್ರು. ಇವತ್ತು ಕೂಡ ಎಲ್ಲಾ ರೈತರುಗಳ ಮನೆಗಳಲ್ಲಿ ಇವತ್ತು ನಾವು ಕೆಲವು ಜಿಲ್ಲೆಗಳಿಗೆ ಹೋದ್ರೆ ಅವರೇ ದೇವರು ಅಂತೇಳಿ ಫೋಟೋ ಇಟ್ಕೊಂಡಿದ್ದಾರೆ. ಇವತ್ತು ಅವರ ಮಗಳು ಶ್ರೀಮತಿ ಚುಕ್ಕಿ ನಂಜುಂಡಸ್ವಾಮಿ ಅವರು ಎಲ್ಲ ರೈತರುಗಳನ್ನ ಒಗ್ಗೂಡಿಸಿ ಅವರು ಬೆಳೆದಂತಹ ತರಕಾರಿ ಬೆಳೆಗಳನ್ನ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ನೇರವಾಗಿ ಗ್ರಾಹಕರು ಕೊಡೋ ಅಂತದ್ದನ್ನ ಇದೇ 12ನೇ ತಾರೀಕು, 13ನೇ ತಾರೀಕು, 14ನೇ ತಾರೀಕು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಮುನಿವೆಂಕಟಯ್ಯ ಬಯಲು ರಂಗಮಂದಿರದಲ್ಲಿ. ದಯಮಾಡಿ ಗ್ರಾಹಕರಿಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಅದರ ಸದುಪಯೋಗ ಪಡ್ಕೋಬೇಕು ಅಂತೇಳಿ. ಮತ್ತೆ ರೈತರಿಗೂ ಸಹ ನಾನು ಕೇಳ್ಕೊಳ್ತೀನಿ, ಆ ಒಂದು ನೀವು ಬೆಳೆದಂತ ಬೆಳೆಗಳನ್ನ ತರಕಾರಿಗಳನ್ನ ಇಲ್ಲಿ ತಂದು ನೇರವಾಗಿ ಗ್ರಾಹಕರು ಕೊಡುವಂತದ್ದನ್ನ ಮಾಡ್ಬೇಕು. ಇದು ಇಡೀ ರಾಜ್ಯದಲ್ಲಿ ಆಗ್ಬೇಕು ಅನ್ನೋಂಥದ್ದು ಶ್ರೀಮತಿ ಚುಕ್ಕಿ ನಂಜುಂಡಸ್ವಾಮಿ ಅವರು ಮತ್ತೆ ಅವರ ಜೊತೆನಲ್ಲಿ ಏನು ಸಂಗಡಿಗರಿದ್ದಾರೆ, ಈ ಒಂದು ರೈತ ಹೋರಾಟದಲ್ಲಿದ್ದಾರೆ, ಹಸಿರು ಸೇನೆ, ಕರ್ನಾಟಕ ರಾಜ್ಯ ರೈತ ಸಂಘ, ಇವರ ಒಂದು ಕಲ್ಪನೆ ಏನಿದೆ, ಅವರ ಒಂದು ಇದು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮುಟ್ಟಿಸ್ಬೇಕು ಅನ್ನೋಂತ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು. ಮತ್ತೆ ಅದರಿಂದ ಗ್ರಾಹಕರಿಗೂ ಅನುಕೂಲ ಆಗ್ಬೇಕು, ರೈತರಿಗೂ ಅನುಕೂಲ ಆಗ್ಬೇಕು. ತಾವೆಲ್ಲ ಸಹಕರಿಸ್ಬೇಕು ಅಂತೇಳಿ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ಈ ಒಂದು ಕಾರ್ಯಕ್ರಮವನ್ನ, ಈ ತರಕಾರಿ ನೇರವಾಗಿ ಗ್ರಾಹಕರಿಗೆ ಕೊಡೋ ಅಂತ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಬೇಕು, ಇದು ಇಡೀ ರಾಜ್ಯದಲ್ಲಿ ಮಾಡ್ಬೇಕು ಅನ್ನೋ ಅಂತ ಶ್ರೀಮತಿ ಚುಕ್ಕಿ ನಂಜುಂಡಸ್ವಾಮಿ ಅವರ ಕಲ್ಪನೆ ಯಶಸ್ಸಾಗಬೇಕು ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.